ಇಲ್ಲಿ ಅಬ್ಸರ್ವ್ ಮಾಡಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ಸ್ ಮೇಲೆ ಬರುವಂಥದ್ದು ಸ್ಟೂಡೆಂಟ್ಸ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ಸ್ ಮೇಲೆ ಕಾನ್ಸೆಪ್ಟ್ ಕೇಳ್ತಾ ಹೋದರೆ ಇಲ್ಲಿ ಪ್ರಾಪರ್ಟೀಸ್ ಆಫ್ ಐಟ್ ಅದ್ರ ಮೇಲೆ ಬರ್ತಾ ಇತ್ತು. ಸೊ ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾರೆ. ಸೊ ಯೂಶ್ವಲಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ನ ಕೇಳ್ತಾ ಇರುವಂಥದ್ದು ಈ ಥರ ಕ್ವಶನ್ಸ್ಗಳು. ಮೊದಲೆಲ್ಲ ಬೇರೆ ಬೇರೆ ಕ್ವಶನ್ಸ್ಗೆ ಬರ್ತಾ ಇತ್ತು, ಬಟ್ ಇವಾಗ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಮೇಲೇ ಕ್ವಶನ್ಸ್ಗಳು ಕೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಆಲ್ರೆಡಿ ಲಾಸ್ಟ್ ಇಯರ್ ಕೇಳಿರೋದು ಮತ್ತು ಈ ವರ್ಷ ಬರುವಂಥದ್ದು ಅಬ್ಸರ್ವ್ ಮಾಡಿದರೆ ಯೂಶ್ವಲಿ ನಿಮ್ಮ ಫಸ್ಟ್ ಎಕ್ಸಸೈಸ್ ಏನಿದೆ ನೋಡಿ, ಎಕ್ಸಸೈಸ್ 2.2 ಅಲ್ಲಿ 2.1 ಆ ಫಸ್ಟಲ್ಲಿರುವಂಥ ಎಲ್ಲ ಎಕ್ಸಾಂಪಲ್ಸ್ಗಳನ್ನ ನೀವು ಇಲ್ಲಿ ಪರ್ಫೆಕ್ಟಾಗಿ ಮಾಡಿದರೆ ಇದು ಒಂದು ಕ್ವಶನ್ ಈಸಿಯಾಗಿ ಟಾಸ್ಕ್ ಆಗೇ ಆಗುತ್ತೆ ನಿಮಗೆ. ಅದಾದಮೇಲೆ ಡಿಟರ್ಮಿನೆಂಟ್ ಚಾಪ್ಟರ್ಸ್ಗೆ ಬಂದರೆ, ಸೊ ಡಿಟರ್ಮಿನೆಂಟದು 2 ಮಾರ್ಕ್ಸ್ ಕ್ವಶನ್ಸ್ನ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಏರಿಯಾ ಆಫ್ ದ ಟ್ರಯಾಂಗಲ್ ಫ್ರೆಂಡ್ಸ್, ಐ ಥಿಂಕ್ ಇದು ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಸೊ ಇದರಲ್ಲಿರುವಂಥ ಹಾರ್ಡ್ಲಿ 10 ಎಕ್ಸಾಂಪಲ್ಸ್ಗಳಿದ್ದಾವೆ. ಈ ಎಲ್ಲ ಎಕ್ಸಾಂಪಲ್ಸ್ನ ಪರ್ಫೆಕ್ಟ್ ಮಾಡಿ, ಯಾಕಂದರೆ ಪ್ರತಿಯೊಂದು ಎಕ್ಸಾಂಪಲ್ಸ್ಗಳು ಕೇಳಿದ್ದಾರೆ. ಸೊ ಇದರಲ್ಲಿ ಬರುವಂಥ ಟೈಪ್ಸ್ಗಳು ಅಬ್ಸರ್ವ್ ಮಾಡಿ. ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಅಂತ ಬರೋದು ಜಸ್ಟ್ 4 ಕ್ವಶನ್ಸ್ಗಳು ಮಾತ್ರ ಇರುವಂಥದ್ದು. ಓಕೆ, ಸೊ ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಮೇಲೆ ಕೇಳುವಂಥದ್ದು ಜಸ್ಟ್ ಯಾಕಂದರೆ 3 ಪಾಯಿಂಟ್ಸ್ನ ಕೊಟ್ಟು ಏರಿಯಾ ಫೈಂಡ್ ಮಾಡೋದು. ಆಲ್ರೆಡಿ ಇಯರ್ಸ್ನ ಅಬ್ಸರ್ವ್ ಮಾಡಿ ಎಷ್ಟು ಸತಿ ಕೇಳಿದ್ದಾರೆ, 1 2 3 4 5 6 7 8 ಟೈಮ್ ಕೇಳಿದ್ದಾರೆ. ಅಂದರೆ ನಾರ್ಮಲ್ ಕ್ವಶನ್ ಇದು. ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಅಂದರೆ 3 ಟೈಸಸ್ ಕೇಳಿ. ಅದು ಬಿಟ್ಟರೆ ಬೇರೆ ಯಾವ್ದು ಕೇಳ್ಬೋದಪ್ಪ ಅಂತಂದರೆ ಏರಿಯಾನ ಕೊಟ್ಟು ಫೈಂಡಿಂಗ್ ದ ಕೆ ವ್ಯಾಲ್ಯೂ ಅಂತ ಕೇಳ್ಬೋದು. ಓಕೆನಾ, ಫೈಂಡ್ ದ ಕೆ ವ್ಯಾಲ್ಯೂ ಇದ್ರ ಮೇಲೇ ಒಂದು 5-6 ಕ್ವಶನ್ಸ್ಗಳಿದ್ದಾವೆ. ಸೊ ಅವು ಕೂಡ ರಿಪೀಟೆಡ್ ಆಗಿದ್ದಾವೆ, ನಾನು ಇಲ್ಲಿ ಅಬ್ಸರ್ವ್ ಮಾಡಿ ಬರೆದಿದ್ದೀನಿ. ಓಕೆ, ಒಂದು PDF ಫೈಲ್ ಕೂಡ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಕೂಡ ಮಾಡ್ತೀನಿ. ಸೊ ಅಂದರೆ ನೀವು ಓರಲಿ ಡಿಟರ್ಮಿನೆಂಟ್ ಮೇಲೆ ಅಬ್ಸರ್ವ್ ಮಾಡಬೇಕಾಗಿರೋದು ಏರಿಯಾ ಆಫ್ ದ ಟ್ರಯಾಂಗಲ್ ಸ್ಟೂಡೆಂಟ್ಸ್. ಇದನ್ನು ನೀವು ಭಾಳ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಟಾರ್ಗೆಟ್ ಮಾಡಿ ಸ್ಟೂಡೆಂಟ್ಸ್, ಅರ್ಥ ಆಯ್ತಲ್ವಾ? ಸೊ ಇದು ಡಿಟರ್ಮಿನೆಂಟ್ ಮೇಲೆ ಇರುವಂಥ ಒಂದು ಮೇನ್ ಕಾನ್ಸೆಪ್ಟು. ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ. ಸೊ ಯೂಶ್ವಲಿ ಮ್ಯಾಟ್ರಿಸಸ್ ಮೇಲೆ ಕ್ವಶನ್ಸ್ ಕೇಳಲ್ಲ, ಕೇಳಿದ್ರು ಕೂಡ ಸಿಂಪಲ್ ಕ್ವಶನ್ಸ ಬರುತ್ತೆ ಸ್ಟೂಡೆಂಟ್ಸ್, ಅರ್ಥ ಆಯ್ತಲ್ವಾ? ಎಸ್. ಸೊ ಇವಾಗ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ ಮೇಲೆ ಬರುವಂಥ ಪಾಸಿಬಿಲಿಟೀಸ್ ಅಬ್ಸರ್ವ್ ಮಾಡಿ. ಇಂಪ್ಲಿಸಿಟ್ ಆ್ಯಂಡ್ ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಮೇಲೆ ಒಂದು ಕ್ವಶನ್ ಕೇಳ್ಬೋದು, ಅದ್ರ ಮೇಲೆ ಬರ್ಬೋದು ಕಾನ್ಸೆಪ್ಟ್. ಇಲ್ಲ ಅಂದರೆ ಡೆರಿವೇಟಿವ್ ಆಫ್ ಇದ್ರ ಕೆಳಗಡೆ ಇರುವಂಥದ್ದು ಇದು ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಡೆರಿವೇಟಿವ್ ಮೇಲೆ ಕೇಳ್ಬೋದು, ಇಲ್ಲ ಲಾಗ್ ಮೇಲೆ, ಇಲ್ಲ ಅಂದರೆ ಪ್ಯಾರಾಮೆಟ್ರಿಕ್ ಸಿಂಪಲ್ ಕ್ವಶನ್ಸ್ಗಳ ಮೇಲೆ ಕೇಳ್ಬೋದು. ಓಕೆ, ಇವು ಯಾವ್ಯಾವ ಕ್ವಶನ್ಸ್ಗಳಿದ್ದಾವೆ ಅದನ್ನು ನಾನು ನಿಮಗೆ ಇವಾಗ ಹೇಳ್ತಾ ಇದ್ದೀನಿ. ಓಕೆ, ಸೊ ಯಾರೆಲ್ಲ ಇವಾಗ ಜಾಯ್ನ್ ಆಗಿದ್ರು ನೋಡಿ, ಮೋರ್ ದೆನ್ 200 ಇದ್ದಾರೆ. ಸೊ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫಾಸ್ಟಾಗಿ ಸ್ಟೂಡೆಂಟ್ಸ್. ಸೊ ಇದು ಎಲ್ರಿಗೂ ವಿಸಿಬಲ್ ಆಗ್ತಾ ಇದೆಯಲ್ವಾ ಎಲ್ಲ ಕ್ವಶನ್ಸ್ಗಳು? ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಸ್. ಸೊ ಮ್ಯಾಕ್ಸಿಮಮ್ ಕ್ವಶನ್ಸ್ನ ನಾನಿಲ್ಲಿ ಕವರ್ ಅಪ್ ಮಾಡಿರುವಂಥದ್ದು ಈ ಒಂದು ರಿಸಲ್ಟಲ್ಲಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಇಂಪ್ಲಿಸಿಟ್ ಫಂಕ್ಷನಲ್ಲಿ ಅಬ್ಸರ್ವ್ ಮಾಡಿ. ಇಂಪ್ಲಿಸಿಟಲ್ಲಿ ಮೇನ್ ಸ್ಟಾರ್ಟಿಂಗ್ ಎಕ್ಸಸೈಸಲ್ಲಿರುವಂಥ ಪ್ರತಿಯೊಂದು ಕ್ವಶನ್ಸ್ಗಳನ್ನ ಇಲ್ಲಿ ಕವರ್ ಮಾಡಿದ್ದೀನಿ. ಆಲ್ರೆಡಿ ಈ ಒಂದು ಕಾನ್ಸೆಪ್ಟು ಪ್ರೀವಿಯಸ್ ಇಯರ್ ಕೇಳಿರುವಂಥದ್ದು. ಅದು ಬಿಟ್ಟು ಉಳಿದಿರುವಂಥದ್ದು ಇದು ನೋಡಿ, ಇದು ಆಲ್ರೆಡಿ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ ಈ ಸತಿ ಇದೆ. ಸೊ ಅದನ್ನು ಕ್ವಶನ್ ಕೂಡ ಇಲ್ಲಿ ಇರುವಂಥದ್ದು. ಇದಿಷ್ಟನ್ನು ನೀವು ಪರ್ಫೆಕ್ಟ್ ಮಾಡಿದರೆ ಡೆಫಿನೆಟ್ ಆಗಿ ಇದ್ರ ಮೇಲೆ ಬರುವಂಥ ಚಾನ್ಸಸ್ 90% ಇದೆ ಸ್ಟೂಡೆಂಟ್ಸ್. ಓಕೆ, 90% ಬರುವಂಥದ್ದು ಇಂಪ್ಲಿಸಿಟ್ ಮೇಲೆ ಬರುತ್ತೆ. ಬೈ ಚಾನ್ಸ್ ಇದನ್ನು ಏನಾದರೂ ಅವರು ಮಿಸ್ ಮಾಡಿದರೆ ಅಗೇನ್ ಡೆರಿವೇಟಿವ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಅದರ ಕೆಳಗಡೆ ಇರುವಂಥ ಎಕ್ಸಸೈಸ್ ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ, ಕಾಸ್ ಇನ್ವರ್ಸ್ ಆಗಿರ್ಬೋದು, ಸೆಕ್ ಇನ್ವರ್ಸನ್ನ ಅಥವಾ ಸೈನ್ ಇನ್ವರ್ಸದ್ದು ಇದ್ರದ್ದು ಪ್ರೂಫ್ನ ಅವರು ಕೇಳ್ಬೋದು. ಓಕೆ, ಅದಾದಮೇಲೆ ಪ್ಯಾರಾಮೆಟ್ರಿಕ್ ಫಾರ್ಮ್ ಮೇಲೆ ಅಂತೂ ಕೇಳಿದರೆ ಅದು ಕೂಡ ಸಿಂಪಲ್ ಕ್ವಶನ್ನೇ ಕೇಳ್ತಾರೆ. ಇವನ್ 2 ಮಾರ್ಕ್ಸಿಗೆ ಇದೆ ಅಲ್ವಾ? ಸೊ ಹಾಗಾಗಿ ಸಿಂಪಲ್ ಕ್ವಶನ್ಸ್ನೇ ಕೇಳ್ತಾರೆ. ಇವಾಗ x = t ಅಂತ ಕೇಳಿ, ಅಗೇನ್ y = 2t², ಅಗೇನ್ ಫೈಂಡ್ dy/dx, ಈ ಥರ ಇರುವಂಥ ಸಿಂಪಲ್ ಕ್ವಶನ್ಸ್ನ ಕೇಳ್ಬೋದು ಪ್ಯಾರಾಮೆಟ್ರಿಕ್. ಬಟ್ ಮೇನ್ ಕಾನ್ಸೆಪ್ಟ್ ಅವರು ಕೇಳುವಂಥದ್ದು ಯಾವುದ್ರ ಮೇಲೆಪ್ಪ ಅಂತಂದರೆ ನಿಮ್ಮ ಇಂಪ್ಲಿಸಿಟ್ ಫಂಕ್ಷನ್ಸ್ ಮೇಲೆ. ಸೊ ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ಅದನ್ನು ಸ್ವಲ್ಪ ಸ್ಟಡಿ ಮಾಡಿ ಸ್ಟೂಡೆಂಟ್ಸ್. ಓಕೆನಾ? ಸೊ ಎಸ್, ನೆಕ್ಸ್ಟ್ ಒಂದು ನೋಡ್ತಾ ಹೋಗೋಣ. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್. ಸೊ ಇದರಲ್ಲಿ ಲಾಗ್ ಮೇಲೂ ಕೆಲವೊಂದು ಸಿಂಪಲ್ ಕ್ವಶನ್ಸ್ಗಳು ಬರ್ಬೋದು. ಸೊ ಅದನ್ನು ಕೂಡ ಸ್ವಲ್ಪ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್ ಲಾಗ್ ಡಿಫ್ರೆನ್ಷಿಯೇಷನ್ ಮೇಲೆ. ಓಕೆನಾ? ಸೊ ನೆಕ್ಸ್ಟ್ ಒಂದು ನೋಡಿ. ನೆಕ್ಸ್ಟ್ ಒನ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್. ಇದು ಬಹಳಷ್ಟು ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಇರುವಂಥದ್ದು. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಮೇಲೆ ಯಾವ ಕ್ವಶನ್ಸ್ ಬರುತ್ತೆ, ಯಾವ ಬರಲ್ಲ ಅಂತ. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಕೇಳ್ಬೋದು, ಅದಲ್ಲದೆ ಮ್ಯಾಕ್ಸಿಮಮ್ ಮಿನಿಮಮ್, ಇವೆರಡೇ ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅಪ್ಲಿಕೇಶನ್ ಇಲ್ಲ ರೇಟ್ ಆಫ್ ಚೇಂಜ್ ಫಸ್ಟ್ ಎಕ್ಸಸೈಸು. ಓಕೆ, ಸೊ ಅದರ ಮೇಲೆ ಬರುವಂಥ ಕ್ವಶನ್ಸ್ಗಳಿದ್ದಾವೆ. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ಸ್ಗಳ ಮೇಲೆ ಬರುವಂಥ ಕ್ವಶನ್ಸ್ಗಳಾಗಿದ್ದಾವೆ ಈ ಎಲ್ಲ ಕ್ವಶನ್ಸ್ಗಳು. ಸ್ವಲ್ಪ ಇದನ್ನು ನೀವು ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್. ಪ್ರತಿಯೊಂದು ಕ್ವಶನ್ಸ್ಗಳನ್ನ ಪ್ರೀವಿಯಸ್ ಇಯರ್ ಯಾವೆಲ್ಲ ಕೇಳಿದ್ದಾರೆ ಅದನ್ನು ನಾನು ಹೇಳಿದ್ದೀನಿ. ಓಕೆ, ಅದಾದಮೇಲೆ ಮತ್ತು ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಮಾಡೋದು. ಇದು ಕೂಡ ಸಿಂಪಲ್ ಕ್ವಶನ್ಸ್ನೇ ಕೇಳ್ತಾರೆ ಯೂಶ್ವಲಿ 2 ಮಾರ್ಕ್ಸಲ್ಲಿ. 3 ಮಾರ್ಕ್ಸಲ್ಲಿ ಅಗೇನ್ ಬೇರೆ ಕ್ವಶನ್ಸ್ಗಳು ಬರುತ್ತೆ. ಬಟ್ 2 ಮಾರ್ಕ್ಸಲ್ಲಿ ಸಿಂಪಲ್ ಆಗಿರುವಂಥ ಮ್ಯಾಕ್ಸಿಮಮ್ ವ್ಯಾಲ್ಯೂ ಫೈಂಡ್ ಮಾಡುವಂಥ ಕ್ವಶನ್ಸ್ಗಳನ್ನು ಕೇಳ್ತಾರೆ 2 ಮಾರ್ಕ್ಸಲ್ಲಿ. ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಮಾಡೋದು. ಓಕೆ, ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಇಂಟಿಗ್ರೇಷನ್. ಸೊ ಇಂಟಿಗ್ರಲ್ ಮೇಲೇನು ಇಲ್ಲಿನೂ ಭಾಳಷ್ಟು ಕಾನ್ಸೆಪ್ಟ್ಗಳಿದ್ದಾವೆ 2 ಮಾರ್ಕ್ಸಲ್ಲಿ ಅವ್ರು ಕೇಳುವಂಥದ್ದು. ಮೇನ್ ಇಂಪಾರ್ಟೆಂಟು ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್.
ಈ ಸಬ್ಸ್ಟಿಟ್ಯೂಷನ್ ಮೇಲೇ ಕ್ವಶನ್ಸು ಒಂದು ಬರುವಂಥ ಚಾನ್ಸಸ್ 90% ಇದೆ, ಅಗೇನ್ ನಾನು ಹೇಳ್ತಾ ಇದ್ದೀನಿ. ಅದು ಬಿಟ್ಟರೆ ಅಗೇನ್ ಟ್ರಿಗ್ನೋಮೆಟ್ರಿ 7.3 ಎಕ್ಸಸೈಸ್ ಮೇಲೆ ಕೇಳ್ಬೋದು, ಇಲ್ಲಾಂದರೆ ಡೆಫಿನೆಟ್ ಇಂಟಿಗ್ರಲ್ ಮೇಲೆ ಯಾವುದಾದ್ರೂ ಒಂದು ಕ್ವಶನ್ ಕೇಳ್ಬೋದು. ಯಾವುದಪ್ಪ ಅಂದರೆ ಅಗೇನ್ 7.8 ಅಥವಾ 7.9, 7.10 ಈ ಮೂರಲ್ಲಿ ಯಾವುದಾದ್ರೂ ಒಂದರ ಮೇಲೆ ಡೆಫಿನೆಟ್ ಇಂಟಿಗ್ರಲ್ ಮೇಲೆ ಒಂದು 2 ಮಾರ್ಕ್ಸ್ ಕ್ವಶನ್ ಬರ್ಬೋದು. ಬಟ್ ಮ್ಯಾಕ್ಸಿಮಮ್ ಬರುವಂಥ ಚಾನ್ಸಸ್ ಇರುವಂಥದ್ದು ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಪ್ರೀವಿಯಸ್ ಇಯರ್ ಅಂತ ಎಲ್ಲನೂ ಅಬ್ಸರ್ವ್ ಮಾಡ್ತಾ ಹೋದರೆ ಇದ್ರ ಮೇಲೇ ಕೇಳುವಂಥದ್ದು ಕ್ವಶನ್ಸು ಸಬ್ಸ್ಟಿಟ್ಯೂಷನ್ ಮೇಲೆ. ಅದು ಸಿಂಪಲ್ ಕ್ವಶನ್ಸ್ ಇದೆ, ಇದನ್ನು ಎಲ್ಲನೂ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಈ ಒಂದು PDF ನಾನು ಹಾಕೋದನ್ನು ಇದೇ ಬರುತ್ತೆ ಆ ಥರ ಅಲ್ಲ, ಬಟ್ ಇದು ಎಲ್ಲ ಕಾನ್ಸೆಪ್ಟ್ಸ್ಗಳು ಇದಾವೆ ಇಂಪಾರ್ಟೆಂಟ್ ರಿಸಲ್ಟ್ಸು. ಸೊ ನೀವು ಯಾರ್ಯಾರು ಹೇಳ್ತಾ ಇದ್ದಾರೆ ಸರ್ ನಾನು ಅಷ್ಟು ಪ್ರಿಪೇರ್ ಮಾಡಿದ್ದೀನಿ, ನಾನು ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂತಲ್ಲ, ಇದನ್ನೆಲ್ಲನ ತೊಗೊಂಡು ನೋಡ್ದೇ ಸಾಲ್ವ್ ಮಾಡಿ, ಆಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟ್ ನೀವು ಪರ್ಫೆಕ್ಟ್ ಆಗಿದ್ದೀರಾ ಅಂತ ಹೇಳಿ. ಅರ್ಥ ಆಯ್ತಲ್ವಾ? ಸೊ ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರು ಇದನ್ನು ತೊಗೊಂಡು ನೋಡ್ದೇ ಪ್ರಾಕ್ಟೀಸ್ ಮಾಡಿ ಸಾಲ್ವ್ ಮಾಡಿ, ಆಗ ಗೊತ್ತಾಗುತ್ತೆ ಇದು ಪರ್ಫೆಕ್ಟ್ ಇದೇನಾ ಇಲ್ಲ ಅಂತ. ಸೊ ಇದು ಒಂದಿಷ್ಟು ಕಾನ್ಸೆಪ್ಟ್ಗಳಿದ್ದಾವೆ, ಈ ಎಲ್ಲ ಎಕ್ಸಾಂಪಲ್ಸ್ಗಳು. ಅದಾದಮೇಲೆ ಟ್ರಿಗ್ನೋಮೆಟ್ರಿ ಮೇಲೆ ಅಂತ ಹೇಳಿದ್ನಲ್ಲ, ಟ್ರಿಗ್ನೋಮೆಟ್ರಿ ಮೇಲೆ ಬರುವಂಥ ಒಂದಿಷ್ಟು ಕ್ವಶನ್ಸ್ಗಳಿದ್ದಾವೆ. ಅದಾದಮೇಲೆ ಡೆಫಿನೆಟ್ ಇಂಟಿಗ್ರಲ್ ಮೇಲೆ ಕೇಳಿದ್ರು ಸಿಂಪಲ್ ಕೇಳ್ತಾರೆ. ಸೊ 1/x ಇಂಟಿಗ್ರೇಷನ್ ಮಾಡಿ ಅಗೇನ್ 1/x² ಅಂದರೆ ಇದು ಡೈರೆಕ್ಟ್ ಫಾರ್ಮುಲಾ, ಅದಾದಮೇಲೆ ರಿಸಲ್ಟ್ನ ಅಪ್ಲೈ ಮಾಡುವಂಥದ್ದು. ಓಕೆ, ಸೊ ಇಂಟಿಗ್ರಲ್ ಅಂತೂ ಕ್ಲಿಯರ್ ಆಯ್ತಲ್ವಾ? ಸೊ ನೆಕ್ಸ್ಟ್ ಒನ್ ವೆಕ್ಟರ್ ಅಲ್ಜಿಬ್ರಾ. ಇದು ಕೂಡ ಇಂಪಾರ್ಟೆಂಟ್ ಇದೆ. ಇದು ಮೇನ್ ಇಂಪಾರ್ಟೆಂಟ್ ಪ್ರೊಜೆಕ್ಷನ್ ಆಫ್ ಅ ವೆಕ್ಟರ್ ಸ್ಟೂಡೆಂಟ್ಸ್. ಪ್ರೊಜೆಕ್ಷನ್ ಆಫ್ ಅ ವೆಕ್ಟರ್ ಫಸ್ಟ್ ಮೇನ್ ಇಂಪಾರ್ಟೆಂಟ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು. ಡಾಟ್ ಪ್ರಾಡಕ್ಟ್ ಮೇಲೆ ಕೇಳಿದರೆ ಡಾಟ್ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಅಥವಾ ಏರಿಯಾ ಆಫ್ ದ ಟ್ರಯಾಂಗಲ್ ಮೇಲೆ ಕೇಳ್ತಾರೆ. ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಅಥವಾ ಪ್ಯಾರಲೋಗ್ರಾಮ್ ಜಾಸ್ತಿ ಟೈಮ್ ರಿಪೀಟೆಡ್ ಆಗಿದೆ, ಅದು ಬಿಟ್ಟರೆ ಟ್ರಯಾಂಗಲ್ ಮೇಲೆ ಕೇಳ್ಬೋದು. ಪ್ಯಾರಲೋಗ್ರಾಮ್ ಅಂದರೆ ಅಗೇನ್ ಮ್ಯಾಗ್ನಿಟ್ಯೂಡ್ ಆಫ್ A×B ಮಾಡ್ತೀರಾ. ಟ್ರಯಾಂಗಲ್ ಅಂದರೆ ಅಲ್ಲಿ 1/2 ಒಂದು ಎಕ್ಸ್ಟ್ರಾ ಬರುತ್ತೆ. ಓಕೆ, ಅಗೇನ್ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಇದ್ರ ಮೇಲೂ ಕೇಳಬಹುದು. ಅರ್ಥ ಆಯ್ತಲ್ವಾ? ಸೊ ಪ್ರೊಜೆಕ್ಷನ್ ಆಫ್ ಅ ವೆಕ್ಟರ್ ಮೇಲೆ ಕ್ವಶನ್ಸ್ ಭಾಳ ಈಸಿಯೆಸ್ಟ್ ಕ್ವಶನ್ಸ್ ಬರುತ್ತೆ. ಪ್ರೊಜೆಕ್ಷನ್ ಆಫ್ ಅ ವೆಕ್ಟರ್ ಅಂತ ಇಲ್ಲಿ ಆ್ಯಡ್ ಕೊಟ್ಟಿರ್ತಾರೆ, ಅದರದ್ದು ಫಾರ್ಮುಲಾ ಅಂತ ನಿಮ್ಗೆ ಗೊತ್ತಿದೆ, ಅದನ್ನ ಅಪ್ಲೈ ಮಾಡಿ ಸಾಲ್ವ್ ಮಾಡುವಂಥ ಕ್ವಶನ್ಸ್ಗಳು ಇದ್ದಾವೆ. ಯಾವ್ಯಾವ ಕೇಳಿದರೆ ಅದನ್ನು ಕೂಡ ನಾನು ಇಲ್ಲಿ ಡಿನೋಟ್ ಮಾಡಿದ್ದೀನಿ. ಸೊ ಇದನ್ನು ಸ್ವಲ್ಪ ನೋಡಲಾರ್ದೆ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಅದಾದಮೇಲೆ ಡಾಟ್ ಪ್ರಾಡಕ್ಟ್ ಮೇಲೂ ಕೇಳ್ತಾರೆ ಅಂತ ಹೇಳಿದೆ. ಸೊ ಡಾಟ್ ಪ್ರಾಡಕ್ಟ್ ಮೇಲೆ ಈ ಥರ ಕ್ವಶನ್ಸ್ಗಳು ಬರುವಂಥ ಚಾನ್ಸಸ್ಗಳಿದ್ದಾವೆ. ಏನು ಯೂನಿಟ್ ಆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಅ ವೆಕ್ಟರ್ ಅಂತ ಹೇಳಿ ಇದನ್ನು ಕೊಟ್ಟಿದ್ದಾರೆ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲೂ ಇದೆ ಇದು. ಓಕೆ, ಸೊ ಈ ಥರ ಇರುವಂಥ 2 ಕ್ವಶನ್ಸ್ಗಳಿದ್ದಾವೆ. ಸೊ ಇದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಕೊಟ್ಬಿಟ್ಟು ಅಗೇನ್ ಇದರದ್ದು ಒಂದು ರಿಸಲ್ಟ್ನ ಫೈಂಡ್ ಮಾಡೋದು. ಹಾಗೆ ಯೂಶಲಿ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಅ ವೆಕ್ಟರ್ ಮೇಲೆ ಕ್ವಶನ್ಸ್ ಬರುತ್ತೆ. ಅಗೇನ್ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಮೇಲೆ ಭಾಳಷ್ಟು ಸತಿ ಕೇಳಿದ್ದಾರೆ ಸ್ಟೂಡೆಂಟ್ಸ್. ನೋಡಿ ಇಲ್ಲಿ 1 2 3 4 5 6 ಭಾಳ ಸತಿ ರಿಪೀಟೆಡ್ ಆಗಿದೆ. ಸೊ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಬರುವಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ. ಸೊ ಇರೋದೇ ಎರಡೇ ಕ್ವಶನ್ಸ್ಗಳಿದೆ, ಅದನ್ನು ಸ್ವಲ್ಪ ಪರ್ಫೆಕ್ಟ್ ಮಾಡಿ. ಓಕೆ, ಅದಾದಮೇಲೆ ಆ್ಯಂಗಲ್ ಬಿಟ್ವೀನ್ ದ ಲೈನ್ ಅಂದರೆ ಬಿಟ್ವೀನ್ ಕೇಳಿದರೆ ಅದು ಆ್ಯಂಗಲ್ ಸೈನ್ ಕೇಳ್ಬೋದು, ಅಥವಾ ಯಾವುದಾದ್ರೂ ರಿಸಲ್ಟ್ ಡಾಟ್ ಪ್ರಾಡಕ್ಟ್ ಅಥವಾ ಕ್ರಾಸ್ ಪ್ರಾಡಕ್ಟಲ್ಲಿ ಸೈನ್ ರಿಸಲ್ಟ್ನ ಕೇಳ್ಬೋದು ಸ್ಟೂಡೆಂಟ್ಸ್. ಓಕೆ, ಇದಾಗಿದೆ ವೆಕ್ಟರ್ ಮೇಲೆ ಬರುವಂಥ ಚಾನ್ಸಸ್ಗಳು. ಓಕೆ, ಅದಾದಮೇಲೆ 3D ಮೇಲೇನು ಕ್ವಶನ್ಸ್ನ ಕೇಳಿದರೆ ಆ್ಯಂಗಲ್ ಬಿಟ್ವೀನ್ ದ ಪೇರ್ ಆಫ್ ಅ ಲೈನ್ ಮೇಲೆ ಕೇಳ್ಬೋದು, ಅಥವಾ ಶಾರ್ಟರ್ ಡಿಸ್ಟೆನ್ಸ್ ಮೇಲೆ ಕೇಳ್ಬೋದು. ಇದೆರಡೇ ಕಾನ್ಸೆಪ್ಟ್ ಇರುವಂಥದ್ದು ಭಾಳಷ್ಟು ರಿಸಲ್ಟ್ಸ್ಗಳು ಡೆಲಿಟೇಟ್ ಮಾಡಿದ್ದಾರೆ. ಓಕೆ, ಇದಾದಮೇಲೆ ಲಾಸ್ಟಲ್ಲಿ ಬರುವಂಥದ್ದು ಪ್ರೊಬ್ಯಾಬಿಲಿಟಿ. ಓಕೆ, ಪ್ರೊಬ್ಯಾಬಿಲಿಟಿ ಹೇಗಿದೆ ಅಂದರೆ ಫಸ್ಟ್ ಎಕ್ಸಸೈಸ್ ಬಿಟ್ಟರೆ ಸೆಕೆಂಡ್ ಎಕ್ಸಸೈಸ್ ಈ ಎರಡರಲ್ಲೇ ಒಂದು ಕ್ವಶನ್ ಕನ್ಫರ್ಮ್ ಆಗಿ ಬರುವಂಥದ್ದು. ಇದು ನಿಮಗೆ ಈಸಿ ಟಾಸ್ಕ್ ಆಗುತ್ತೆ. ಓಕೆ, ಸೊ ಪ್ರೊಬ್ಯಾಬಿಲಿಟಿ ಯಾಕೆ ಈಸಿ ಟಾಸ್ಕ್ ಆಗುತ್ತೆ ಅಂದರೆ ಇದ್ರ ಮೇಲೆ ಭಾಳಷ್ಟು ಕ್ವಶನ್ಸ್ಗಳು ಈಸಿಯಾಗಿ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು ಕಂಪೇರ್ ಟು ಇಂಟಿಗ್ರೇಷನ್ ಆಗಿರ್ಬೋದು ಅಥವಾ ಡಿಫ್ರೆನ್ಷಿಯಲ್ ಇಕ್ವೇಷನ್ ಆಗಿರ್ಬೋದು, ಅದು ವೆಕ್ಟರ್ 3Dಗಿಂತಲೂ ಪ್ರೊಬ್ಯಾಬಿಲಿಟಿ ಮೇಲೆ ಬರುವಂಥ ಕ್ವಶನ್ ಈಸಿ ಇದೆ. ಬಟ್ ಯಾಕಂದರೆ ಬರೆಯೋದು ಭಾಳ ಕಡಿಮೆ ಇರುತ್ತೆ, ಸ್ವಲ್ಪ ವಿಚಾರ ಮಾಡಿ ಆನ್ಸರ್ ಮಾಡೋದಿರುತ್ತೆ. ಸೊ ಆ ಥರ ಕ್ವಶನ್ಸ್ಗಳಿದ್ದಾವೆ. ಇಲ್ಲೇನಿಲ್ಲ ನೋಡಿ, ಯಾವುದ್ರ ಮೇಲೆ ಕೇಳ್ತಾರಪ್ಪ ಅಂತಂದರೆ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಮೇಲೆ ಕ್ವಶನ್ಸ್ನ ಕೇಳ್ತಾರೆ, ಇಲ್ಲಾಂದರೆ ಮಲ್ಟಿಪ್ಲಿಕೇಶನ್ ರೂಲ್ ಆನ್ ಪ್ರೊಬ್ಯಾಬಿಲಿಟಿ ಅಥವಾ ಇಂಡಿಪೆಂಡೆಂಟ್ ಇವೆಂಟ್. ಇಲ್ಲಿದೆ ನೋಡಿ, ಕಂಡೀಷನಲ್ ಪ್ರೊಬ್ಯಾಬಿಲಿಟಿ, ಇಂಡಿಪೆಂಡೆಂಟ್ ಇವೆಂಟು ಅಥವಾ ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರೊಬ್ಯಾಬಿಲಿಟಿ, ಇದ್ರ ಮೇಲೇ ಕ್ವಶನ್ಸ್ಗಳು ಬರುತ್ತೆ. ಅವೆಲ್ಲ ಕ್ವಶನ್ಸ್ನ ಕಲೆಕ್ಟ್ ಮಾಡಿ ಬರ್ದಿದ್ದೀನಿ, ಇದನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಇಂಡಿಪೆಂಡೆಂಟ್ ಇವೆಂಟ್ ಮೇಲೆ ಬರುವಂಥದ್ದು ಅಥವಾ ಇಲ್ಲೊಂದು ಥಿಯರಮ್ ಕೂಡ ಇದೆ ನೋಡಿ, ಇದನ್ನು ನಾವು ಪ್ರೂವ್ ಮಾಡುವಂಥದ್ದಾಗಿರ್ಬೋದು, ಅಥವಾ E and F ಆರ್ ಇಂಡಿಪೆಂಡೆಂಟ್ ಆ್ಯಂಡ್ E and F' ಆರ್ ಆಲ್ಸೋ ಇಂಡಿಪೆಂಡೆಂಟ್ ಅಂತ ಪ್ರೂವ್ ಮಾಡುವಂಥದ್ದು. ಅದು 3 ಮಾರ್ಕ್ಸ್ ಕೇಳ್ಬೋದು ಅಥವಾ 2 ಮಾರ್ಕ್ಸಲ್ಲಾದರೂ ಕೇಳ್ಬೋದು. ಅದೇ ಬಿಟ್ಟರೆ ನೆಕ್ಸ್ಟ್ ಒನ್ ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್, ಅದ್ರ ಮೇಲೇನು ಕ್ವಶನ್ಸ್ಗಳು ಬಂದಿದ್ದಾವೆ. ಬಾಕ್ಸ್ ಸೆಲೆಕ್ಟ್ ಮಾಡುವಂಥದ್ದು ಕ್ವಶನ್ಸು ಭಾಳಷ್ಟು ಇದ್ದಾವೆ. ಸೊ ಅದನ್ನು ನೀವು ಸ್ವಲ್ಪ ನೋಡಿ ಪ್ರಾಕ್ಟೀಸ್ ಮಾಡಬೇಕಾಗಿರುವಂಥದ್ದು. ಅರ್ಥ ಆಯ್ತಲ್ವಾ? ಸೊ ಇದಿಷ್ಟು ಕ್ವಶನ್ಸ್ಗಳು ಬರುವಂಥದ್ದಾಗಿದೆ 2 ಮಾರ್ಕ್ಸಲ್ಲಿ ಸ್ಟೂಡೆಂಟ್ಸ್. ಓಕೆ, ಸೊ 2 ಮಾರ್ಕ್ಸಲ್ಲಿ ಬರುವಂಥ ಕ್ವಶನ್ಸ್ಗಳು ಇವೆಲ್ಲ. ಅದು ಇನ್ನು 3 ಮಾರ್ಕ್ಸಲ್ಲಿ ಬರುವಂಥ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡೋಣ. ಯಾವೆಲ್ಲ 3 ಮಾರ್ಕ್ಸಲ್ಲಿ ಬರೋ ಕ್ವಶನ್ಸ್ಗಳು ಇದ್ದಾವೆ ಅಂತ ಹೇಳಿ ಒಂದು ಕಂಪ್ಲೀಟ್ ಐಡಿಯಾ ನಿಮಗೆ ಸಿಗುತ್ತೆ. ಯಾವೆಲ್ಲ ನಾವು ಇವಾಗ ಪ್ರಾಪರಾಗಿ ಸ್ಟಡಿ ಮಾಡಬೇಕು. ಕೆಲವು ಸ್ಟೂಡೆಂಟ್ಸ್ ಕೆಲವೊಂದು ಎಕ್ಸಸೈಸ್ಗಳನ್ನ ಮಿಸ್ ಮಾಡ್ತಾ ಇದ್ದೀರಾ, ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನ ಮಿಸ್ ಮಾಡ್ತಾ ಇದ್ದೀರಾ. ಸೊ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಪರ್ಫೆಕ್ಟ್ ಮಾಡಿ. ಓಕೆ, ಸೊ 3 ಮಾರ್ಕ್ಸಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ಫಸ್ಟ್ ಒನ್ ಬರುವಂಥದ್ದು ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ ಸ್ಟೂಡೆಂಟ್ಸ್. ಈ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ ಮೇಲೆ ಒಂದು ಕ್ವಶನ್ ಬರ್ತಾ ಇರುವಂಥದ್ದು, ಅದು ಅಬ್ವಿಯಸ್ಲಿ ನಿಮ್ಗೆ ಗೊತ್ತಿದೆ, ರಿಫ್ಲೆಕ್ಸಿವ್ ಸಿಮೆಟ್ರಿ ಟ್ರಾನ್ಸಿಟಿವ್ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಮೇಲೆ ಕೇಳ್ತಾರೆ.
ರಿಫ್ಲೆಕ್ಸಿವ್ ಚೆಕ್ ಮಾಡುವಂಥದ್ದು, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಅದರ ಮೇಲೆ ಬರುವಂಥ ಕ್ವಶನ್ಸ್ಗಳನ್ನ ನಾನಿಲ್ಲಿ ಪೂರ ಕಲೆಕ್ಟ್ ಮಾಡಿದ್ದೀನಿ. ಇದಿಷ್ಟನ್ನು ಸಾಲ್ವ್ ಮಾಡಿ ಅಗೇನ್ ಪ್ರೀವಿಯಸ್ ಇಯರ್ ಕೇಳಿರುವಂಥ ಕ್ವಶನ್ಸ್ಗಳು ಇದ್ದಾವೆ. ಸ್ಪೆಷಲಿ ಜನರಲ್ ಆಗಿ ಸಾಲ್ವ್ ಮಾಡಬೇಕು, ಯಾವಾಗ ನಾವು ಎಕ್ಸಾಂಪಲ್ಸ್ನ ಹೋಗಬೇಕು ಎಲ್ಲ ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದಿದೆ. ಸೊ ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಒನ್ನು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಬರುವಂಥದ್ದು ಸ್ಟೂಡೆಂಟ್ಸ್. ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮೇಲೆ ಸಿಂಪ್ಲೆಸ್ಟ್ ಫಾರ್ಮ್ ಮಾಡುವಂಥದ್ದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ದು ಅದರ್ ಕ್ವಶನ್ಸ್ಗಳು ಇಲ್ಲಿದ್ದಾವೆ. ಸೊ ಇದ್ರ ಮೇಲೆ ಕೇಳ್ತಾರೆ. ಮ್ಯಾಕ್ಸಿಮಮ್ ಕೇಳುವಂಥದ್ದು ಮಿಸ್ಲೇನಿಯಸಲ್ಲಿ ಒಂದೆರಡು ಕ್ವಶನ್ಸ್ಗಳು ಬಂದಿದೆ, ಬಟ್ ಮ್ಯಾಕ್ಸಿಮಮ್ ಸೆಕೆಂಡ್ ಎಕ್ಸಸೈಸ್ 2.2 ಏನಿದೆ ನೋಡಿ ಅದರ ಮೇಲೇ ಬಂದಿದೆ. ಯಾವುದು 3 ಮಾರ್ಕ್ಸದು ಕ್ವಶನ್ಸ್ಗಳು ಸ್ಟೂಡೆಂಟ್ಸ್. ಓಕೆ, ಸೊ ಇದನ್ನು ನೀವು ಪರ್ಫೆಕ್ಟಾಗಿ ಮಾಡಬೇಕು. ಇದಿಷ್ಟು ನೀವು ಕ್ವಶನ್ಸ್ನ ಸಾಲ್ವ್ ಮಾಡಿದೆ ಆದರೆ ಸೊ ಆರಾಮಾಗಿ ನೀವು ರಿಸಲ್ಟ್ನ ಮಾರ್ಕ್ಸ್ನ ತೊಗೋಬೋದಾಗಿದೆ. ಅಗೇನ್ ನೆಕ್ಸ್ಟ್ ಬರುವಂಥದ್ದು ಮ್ಯಾಟ್ರಸಸ್ ಸ್ಟೂಡೆಂಟ್ಸ್. ಸೊ ಮ್ಯಾಟ್ರಸಸ್ ಮೇಲೆ ಕನ್ಫರ್ಮ್ ಆಗಿ ಒಂದು 3 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಬಟ್ ಇಲ್ಲಿವರೆಗೆ ಏನಿತ್ತು ಸಮ್ ಆಫ್ ದ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್. ಸೊ ಅದಷ್ಟೇ ಕೇಳ್ತಾರೆ. ಅದು ಬಿಟ್ಟರೆ ಕೆಲವೊಂದಿಷ್ಟು ಸ್ಮಾಲ್ ಥಿಯರಮ್ಸ್ಗಳಿದ್ದಾವೆ. ಸೊ ಇಲ್ಲಿ ಈ ಥರನೂ ಕೇಳ್ಬೋದು. ಏನಂತ ಹೇಳಿ ಎಕ್ಸ್ಪ್ರೆಸ್ ದ ಒಂದು ಸೆಕೆಂಡ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ a ಪ್ಲಸ್ a ಡ್ಯಾಶ್ ಅಂತ ಹೇಳಿ a ಪ್ಲಸ್ a ಡ್ಯಾಶ್ನ ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಕೆಲವರು ಏನು ಮಾಡ್ತೀರಾ, ಎಲ್ಲರೂ ಸಿಮೆಟ್ರಿಕ್ ಮೆಥಡ್ ಮಾಡಿಬಿಡ್ತಾರೆ. 1/2 ಇರುತ್ತೆ ಇದ್ರೂ 1/2 ಬರ್ಕೋತಾರೆ. ಅದೆಲ್ಲ ಮಾಡೋದಿಲ್ಲ. a ಇಲ್ಲಿದೆ, a ಡ್ಯಾಶ್ ತೊಗೊಂಡು 2 ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ಮೇಲೆ ಅದು ಸಿಮೆಟ್ರಿಕ್ ಇದೆ ಅಂತ ಪ್ರೂವ್ ಮಾಡಬೇಕು. ಅದಕ್ಕೇನು ತೊಗೊಳ್ಳಿ, ಈ ಕಂಪ್ಲೀಟ್ ರಿಸಲ್ಟ್ಗೆ ಸಿ ಅಂತ ಡಿನೋಟ್ ಮಾಡಿ. ಸಿಮೆಟ್ರಿಕ್ ಯಾವಾಗ ಆಗುತ್ತೆ, ಸಿ ಇಸ್ ಈಕ್ವಲ್ಸ್ ಟು ಸಿ ಡ್ಯಾಶ್. ಅದನ್ನು ಟ್ರಾನ್ಸ್ಪೋಸ್ ತೊಗೊಂಡ್ಮೇಲೂ 2 ರಿಸಲ್ಟ್ಸ್ ಈಕ್ವಲ್ ಬರ್ತಾ ಇದ್ರೆ ಆಗ ನಾವು ಹೇಳಬೇಕು ಅದು ಸಿಮೆಟ್ರಿಕ್ ಇದೆ ಅಂತ ಹೇಳಿ. ಅಗೇನ್ ಸೇಮ್ ಸ್ಕ್ಯೂ ಸಿಮೆಟ್ರಿಕ್ ಅದು ಕೂಡ ಮೈನಸ್ ಬರಬೇಕಲ್ಲಿ, ಅಷ್ಟೇ ಡಿಫ್ರೆನ್ಸು. ಅದನ್ನು ನಾವು ಲಾಸ್ಟಲ್ಲಿ ಪ್ರೂವ್ ಮಾಡಿ ಬರೀಬೇಕಾಗತ್ತೆ, ಬರೆಯೋದಿಲ್ಲ. ಕೆಲವೊಂದು ಸುಮ್ಮನೆ ಸಿಂಪ್ಲಿಫೈ ಮಾಡಿ ಇಟ್ಟರೆ ಮಾರ್ಕ್ಸ್ ಬರೋದಿಲ್ಲ. ಓಕೆ, ಸೊ ಇದು 3 ಮಾರ್ಕ್ಸಲ್ಲಿ ಬರುವಂಥ ಕ್ವಶನ್ಸ್ಗಳಾಗಿದ್ದಾವೆ. ಕೆಲವೊಂದಿಷ್ಟು ಅಗೇನ್ ಇಲ್ಲಿನೂ ಒಂದಿಷ್ಟು ಕ್ವಶನ್ಸ್ಗಳಿದೆ. ಈ ಥರ ಇದನ್ನು ಕೇಳ್ತಾರೆ. ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಇದು ಮಿಸ್ಲೇನಿಯಸಲ್ಲಿ ಇದೆ ನೋಡಿ ಸ್ಟೂಡೆಂಟ್ಸ್. ಎ ಆ್ಯಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆದರೆ ಅಗೇನ್ ನಾವು ಪ್ರೂವ್ ಮಾಡಬೇಕು. ಸೊ ಎ ಬಿನೂ ಸಿಮೆಟ್ರಿಕ್ ಆಗಿರುತ್ತೆ ಕಮ್ಯುಟೇಟಿವ್ ಕೊಟ್ಟಾಗ. ಕನ್ವರ್ಸ್ಲಿನೂ ಪ್ರೂವ್ ಮಾಡಿ ಇದನ್ನು ನಾವು ತೋರಿಸ್ಬೇಕು. ಈ ಥರ ಸಣ್ಣ 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 ಥಿಯರಮ್ಸ್ಗಳಿದ್ದಾವೆ. ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಮ್ಯಾಟ್ರಸಸ್ ಚಾಪ್ಟರ್ ಮೇಲೆ. ಇದಾದಮೇಲೆ ಇನ್ನು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ ಚಾಪ್ಟರ್ಸ್ ಮೇಲೆ ನೋಡ್ತಾ ಹೋದರೆ ಪ್ಯಾರಾಮೆಟ್ರಿಕ್ ಫಾರ್ಮ್ ಸೊ ಕನ್ಫರ್ಮ್ ಇದೆ. ಅದು ಬಿಟ್ಟರೆ ಲಾಗ್ ಮೇಲೇನು ಕೇಳುವಂಥ ಚಾನ್ಸಸ್ ಇದೆ. ಲಾಗ್ ಮೇಲೆ ಕೇಳಿದರೆ ಅವರು ಈ ಥರ ಕ್ವಶನ್ಸನ್ನ ಕೇಳ್ತಾರೆ. ಸೊ ಇಲ್ಲಿನೂ ನೀವು ಸ್ವಲ್ಪ ಕೇರ್ಫುಲ್ಲಾಗಿಯೇ ಸಾಲ್ವ್ ಮಾಡಬೇಕಾಗತ್ತೆ ಲಾಗ್ ಮೇಲೆ ಬರುವಂಥ ಕ್ವಶನ್ಸ್ಗಳನ್ನು. ಯೂಶ್ವಲಿ ಅವ್ರು ಕೇಳಿದರೆ 3 ಮಾರ್ಕ್ಸದಲ್ಲಿ 2 ರಿಸಲ್ಟ್ಸ್ಗಳಿರುತ್ತೆ ನೋಡಿ ಸ್ಟೂಡೆಂಟ್ಸ್, ಅಲ್ಲಿ ಕೇಳ್ತಾರೆ ಇದನ್ನು x⁻x - 2 sin x. ಯಾಕಂದರೆ u ತೊಗೊಂಡು ಸಾಲ್ವ್ ಮಾಡುವಂಥದ್ದು ಅದು ಕೆಪೇಬಲ್ ಆಗುತ್ತೆ 3 ಮಾರ್ಕ್ಸ್ಗೆ. ಅದು ಬಿಟ್ಟರೆ ಪ್ಯಾರಾಮೆಟ್ರಿಕ್ ಅಂತೂ 9% 80 to 90% ಬರುವಂಥ ಚಾನ್ಸಸ್ ಇದೆ ಪ್ಯಾರಾಮೆಟ್ರಿಕ್ ಮೇಲೇ. ಅರ್ಥ ಆಯ್ತಲ್ವಾ? ಸೊ ಪ್ಯಾರಾಮೆಟ್ರಿಕ್ ಮೇಲೆ ಕಂಪ್ಲೀಟ್ ಎಕ್ಸಸೈಸ್ನ ಸಾಲ್ವ್ ಮಾಡಿ, ಇದು ಅದು ಅಂತ ಮಾಡಬೇಡಿ. ಅಗೇನ್ ಇಲ್ಲಿ 3rd ಕ್ವಶನ್ ನೋಡಿ, ಮ್ಯಾಕ್ಸಿಮಮ್ ರಿಪೀಟೆಡ್ ಆಗಿರುವಂಥ ಕ್ವಶನ್ ಆಗಿದೆ ಇದು. ಸೊ ಇದು ಕೂಡ ಬರುವಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇದೆ ಪ್ಯಾರಾಮೆಟ್ರಿಕ್ ಫಾರ್ಮ್ ಮೇಲೆ. ಓಕೆ, ಎಸ್. ಸೊ ಇನ್ನು ಅದಾದಮೇಲೆ ನೆಕ್ಸ್ಟ್ ಒನ್ನು ಅಪ್ಲಿಕೇಶನ್ ಆಫ್ ಡೆರಿವಿಟಿವ್. ಇದ್ರ ಮೇಲೆ ಮ್ಯಾಕ್ಸಿಮಮ್ ಮಿನಿಮಮ್ ಕಾನ್ಸೆಪ್ಟನ್ನು ಕೇಳ್ತಾರೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಫೈಂಡ್ ಮಾಡುವಂಥದ್ದು ಆಲ್ರೆಡಿ ಕೇಳುವಂಥದ್ದು. ಫೈಂಡ್ ದ 2 ಪಾಸಿಟಿವ್ ನಂಬರ್ಸ್ x ಆ್ಯಂಡ್ y ಅಂತ ಕೇಳ್ತಾರೆ. x + y = 60. ಅಗೇನ್ ಇಲ್ಲೊಂದು ಇಕ್ವೇಷನ್ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ವ್ಯಾಲ್ಯೂನ ಫೈಂಡ್ ಮಾಡುವಂಥದ್ದು. ಈ ಥರ ಭಾಳಷ್ಟು ಕ್ವಶನ್ಸ್ ಇದೆ, ಅದನ್ನು ನೀವು ಸಾಲ್ವ್ ಮಾಡಬೇಕಾಗತ್ತೆ. ಇನ್ನು ಇಂಟಿಗ್ರಲಲ್ಲಿ ನೋಡ್ತಾ ಹೋದರೆ ಇಂಟಿಗ್ರಲಲ್ಲಿ 3 ಮಾರ್ಕ್ಸದು ಕ್ವಶನ್ಸು ಅಬ್ಸರ್ವ್ ಮಾಡಿ. ಇಂಟಿಗ್ರಲ್ ಬೈ ಪಾರ್ಟ್ಸ್ ಇದು ಬಹಳ ಇಂಪಾರ್ಟೆಂಟ್. ಇಂಟಿಗ್ರೇಷನ್ ಬೈ ಪಾರ್ಟ್ಸು ಇಲ್ಲ ಅಂದರೆ ಪಾರ್ಷಿಯಲ್ ಫ್ರಾಕ್ಷನ್, ಈ ಎರಡರಲ್ಲೇ ಕೇಳುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಒನ್ ಬರುವಂಥದ್ದು ಈ ಫಾರ್ಮುಲಾ ಪ್ರೂಫ್ ಬೇಸ್ ಕ್ವಶನ್ ಇದೆ. ಬಟ್ ಮೇನ್ ಇಂಪಾರ್ಟೆಂಟು ಇಂಟಿಗ್ರೇಷನ್ ಬೈ ಪಾರ್ಟ್ಸು ಅಥವಾ ಪಾರ್ಷಿಯಲ್ ಫ್ರಾಕ್ಷನ್, ಎರಡರ ಕಾನ್ಸೆಪ್ಟನ್ನ ನೀವೇನಾದ್ರು ಪರ್ಫೆಕ್ಟ್ ಮಾಡಿದರೆ ಇಂಟಿಗ್ರೇಷನಲ್ಲಿ ಸೊ ಡೆಫಿನೆಟಾಗಿ ಅದರ ಮೇಲೆ ಕ್ವಶನ್ಸ್ ಬರುತ್ತೆ. ಸೊ ಯಾವ್ಯಾವ ಕ್ವಶನ್ಸ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ ಇಲ್ಲೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಎಲ್ಲ ಕ್ವಶನ್ಸ್ನ ನೀವು ಸ್ವಲ್ಪ ಪರ್ಫೆಕ್ಟಾಗಿ ಮಾಡಿ ಸ್ಟೂಡೆಂಟ್ಸ್. ಇನ್ನು ಅದಾದಮೇಲೆ ಡಿಫ್ರೆನ್ಷಿಯಲ್ ಇಕ್ವೇಷನ್ದು ನಾನು ನೋಡ್ತಾ ಹೋದರೆ ಇದರಲ್ಲಿ ಮೆಥಡ್ ಆಫ್ ವೇರಿಯೇಬಲ್ ಸಪರೇಬಲ್ ಮಾಡುವಂಥ ಕ್ವಶನ್ಸ್ಗಳನ್ನು ಅದರ ಮೇಲೆ ಕ್ವಶನ್ಸ್ಗಳು ಬರುತ್ತೆ, 3 ಮಾರ್ಕ್ಸದ ಕ್ವಶನ್ಸ್ಗಳು. ಇನ್ನು ವೆಕ್ಟರ್ ಚಾಪ್ಟರ್ಸ್ ಮೇಲೆ ನೋಡ್ತಾ ಹೋದರೆ ಅಗೇನ್ ಸೆಕ್ಷನ್ ಫಾರ್ಮುಲಾ ಥ್ರೂ ಮ್ಯಾಕ್ಸಿಮಮ್ ರಿಪೀಟ್ ಆಗಿದೆ. ನಾನು ಲಾಸ್ಟ್ ಕ್ಲಾಸಲ್ಲಿ ತೊಗೊಂಡಾಗ ಹೇಳಿದ್ದೀನಿ. ಸೊ ಜಾಸ್ತಿ ಟೈಮ್ ರಿಪೀಟ್ ಆಗಿರುವಂಥದ್ದು ಇದು. ಅದು ಬಿಟ್ಟರೆ ಇಂಟರ್ನಲಿ ಡಿವೈಡ್ಸು, ಎಕ್ಸ್ಟರ್ನಲಿ ಡಿವೈಡ್ಸು, ಎಲ್ಲ ವ್ಯಾಲ್ಯೂಸ್ಗಳನ್ನು ಫೈಂಡ್ ಮಾಡುವಂಥದ್ದು ಎಲ್ಲ ಕ್ವಶನ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದ್ರದ್ದು ಇನ್ನೊಂದು ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಸ್ಟೂಡೆಂಟ್ಸ್ ವೆಕ್ಟರ್ದು. ಇದು ಲೆವೆಲ್ 1 ಕ್ವಶನ್ಸ್ಗಳು ಮಾತ್ರ ಇದ್ದಾವೆ. ಸೊ ಇನ್ನೊಂದು ಸ್ವಲ್ಪ ಅವ್ರು ಏನಾದ್ರು ಟಫ್ ಮಾಡಿ ಕೇಳೋದ್ರೆ ಅಥವಾ 2 ಕ್ವಶನ್ಸ್ ಬರೋದಿದ್ರೆ ಅವು ಯಾವುದಂತ ಇನ್ನೊಂದು ವೀಡಿಯೋನ ರೀಸೆಂಟ್ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇನ್ನು ಅದು ಬಿಟ್ಟರೆ ಲಾಸ್ಟ್ ಒನ್ ಬರುವಂಥದ್ದು ಪ್ರೊಬ್ಯಾಬಿಲಿಟಿ. ಇದಂತೂ ನಿಮ್ಗೆ ಗೊತ್ತೇ ಇದೆ, ಬೇಸ್ ಥಿಯರಮ್ ಮೇಲೇ ಬರುತ್ತೆ. ಇದು ಲಾಸ್ಟ್ ಎಕ್ಸಸೈಸು 13.3 ಇದು ಕನ್ಫರ್ಮ್. 13.1 ಮತ್ತು 2 ಮಾಡಿದ್ರೆ 2 ಮಾರ್ಕ್ಸ್ 1 ಮಾರ್ಕ್ಸ್ ಕವರ್ ಆಗುತ್ತೆ. 13.3 ಮಾಡಿದ್ರೆ ಇದು ಫಿಕ್ಸು 3 ಮಾರ್ಕ್ಸ್ಗೆ ಇರುವಂಥದ್ದು. ಇದ್ರ ಮೇಲೆ ಬೇಸ್ ಥಿಯರಮ್ ಮೇಲೆ ಎಲ್ಲ ಕ್ವಶನ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಲಾಸ್ಟ್ ಎಕ್ಸಸೈಸ್ ಕಂಪ್ಲೀಟಾಗಿ ನೀವು ಸಾಲ್ವ್ ಮಾಡಿದ್ದೆ ಆದರೆ ಆರಾಮಾಗಿ ಇದ್ರ ಮೇಲೂ 3 ಮಾರ್ಕ್ಸ್ ಕ್ವಶನ್ನ ತೊಗೋಬೋದು.